ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಇವತ್ತಿನ ಕ್ಲಾಸಲ್ಲಿ RMSA ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖ GK ಕ್ವಶನ್ಸ್ಗಳನ್ನು ನಾವು ಚರ್ಚಿಸೋಣ. ಹಾಗಾದರೆ ಬನ್ನಿ ನಮ್ಮ ಕ್ಲಾಸನ್ನು ಪ್ರಾರಂಭಿಸೋಣ. 81ನೇ ಪ್ರಶ್ನೆ ಏನಿದೆ ನೋಡ್ರಿ. ಸಾನಿಯಾ ಮಿರ್ಜಾ ಇವರು ಯಾವ ಆಟಕ್ಕೆ ಸೇರಿದವರಾಗಿದ್ದಾರೆ? ಕ್ರಿಕೆಟ್ಗೆ, ಬ್ಯಾಡ್ಮಿಂಟನ್ನ, ಬಿಲ್ಲು ವಿದ್ಯೆನ ಅಥವಾ ಟೆನ್ನಿಸ್ನ? ಸರಿಯಾದ ಉತ್ತರ ಟೆನ್ನಿಸ್ಗೆ ಸೇರಿದವರಾಗಿದ್ದಾರೆ. 82ನೇ ಪ್ರಶ್ನೆ ನೋಡ್ರಿ. ಕೆಂಪು ಗ್ರಹ, ನಾವು ಮಂಗಳ ಗ್ರಹವನ್ನು ಕರೆದ್ರೆ ಪ್ರಕಾಶಮಾನವಾದಂತಹ ಗ್ರಹ ಯಾವುದು ಗ್ರಹವನ್ನು ಕರಿತೇವೆ? ಪ್ರಕಾಶಮಾನವಾದ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಗ್ರಹ. ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 83ನೇ ಪ್ರಶ್ನೆ. ದಾಂಡೇಲಿ ಹುಲಿಗಳ ರಕ್ಷಿತಾರಣ್ಯವು ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ? ನೋಡ್ರಿ, ಬೆಳಗಾವಿನ, ಉತ್ತರ ಕನ್ನಡನ, ಧಾರವಾಡ ಅಥವಾ ದಕ್ಷಿಣ ಕನ್ನಡನ? ಸರಿಯಾದ ಉತ್ತರ ಸಿ, ಧಾರವಾಡ ಆಗಿದೆ. ಇನ್ನು 84ನೇ ಪ್ರಶ್ನೆ ನೋಡ್ರಿ. ಜೈ ಭಾರತ ಜನನಿಯ ತನುಜಾತೆ, ಈ ಗೀತೆಯನ್ನು ಬರೆದವರು ಯಾರು? ಆಪ್ಷನ್ಸ್ಗಳನ್ನು ನೋಡೋಣ. ಕುವೆಂಪುನ, ದ ರಾ ಬೇಂದ್ರೆನ, ಶಿವರಾಮ್ ಕಾರಂತರ ಅಥವಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ? ಸರಿಯಾದ ಉತ್ತರ ಕುವೆಂಪುರವರು. ಇನ್ನು 85ನೇ ಪ್ರಶ್ನೆ ನೋಡ್ರಿ. ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವ ಸಾಧನ ಯಾವುದು? ಟೆಲಿಸ್ಕೋಪ, ಸ್ಟೆಥಸ್ಕೋಪ, ಮೈಕ್ರೋಸ್ಕೋಪ, ಹೊರೋಸ್ಕೋಪ? ಸರಿಯಾದ ಉತ್ತರ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ನೆಕ್ಸ್ಟ್ 86ನೇ ಪ್ರಶ್ನೆ. ಒಬ್ಬ ಆರೋಗ್ಯವಂತನ ವಯಸ್ಕ ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿರುತ್ತವೆ? ಸರಿಯಾದ ಉತ್ತರ 206 ಮೂಳೆಗಳು ಇರುತ್ತವೆ. ಇನ್ನು 88ನೇ ಪ್ರಶ್ನೆ ನೋಡ್ರಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ರಾಜ್ಯ ಯಾವುದು? ಕರ್ನಾಟಕ ಸರಿಯಾದ ಉತ್ತರವಾಗಿದೆ. ಇನ್ನು 89ನೇ ಪ್ರಶ್ನೆ. ನಮ್ಮ ದೇಶದ ಮೊದಲ ರಾಷ್ಟ್ರಪತಿಗಳು ಯಾರು? ಜವಾಹರಲಾಲ್ ನೆಹರೂನ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ, ನೀಲಂ ಸಂಜೀವ್ ರೆಡ್ಡಿನ ಅಥವಾ ರಾಜೇಂದ್ರ ಪ್ರಸಾದ್ ಅವರ? ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಆಗಿದ್ದರು. ಇನ್ನು ಕೊನೆಯ ಪ್ರಶ್ನೆ. ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನಾವು ಎಂದು ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತೀವಿ? ನವಂಬರ್ 1ರಂದು ನಾವು ಆಚರಣೆ ಮಾಡ್ತೀವಿ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ? ಸಾಮಾನ್ಯ ಜ್ಞಾನ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಹ್ಯಾವ್ ಎ ಗುಡ್ ಡೇ.